ತುಂಬ ಚೆನ್ನಾಗಿದೆ ಮೂವಿ. ಜೈದ್ ಖಾನ್ ಅವರು ಈ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇಲ್ಲ ನಾವು. ಮೂವಿ ಹೋಗಿ ನೋಡಿದ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಒಂಥರ ಒಳ್ಳೆ ಮೂವಿ. ಇಂಥ ಮೂವಿ ಮಾಡಬೇಕು, ಮುಂದಕ್ಕೆ ಇದೇ ಥರ ಹಲವಾರು ಮೂವಿ ಕೊಟ್ಟು ನಮ್ಮ ಕನ್ನಡಕ್ಕೆ ಒಳ್ಳೆ ಇದು ಮಾಡಬೇಕು ಅಂದ್ಬಿಟ್ಟು ನಾವು ಆಸೆ ಪಡ್ತೀವಿ ಸರ್. ಮೂವಿ ಮಾತ್ರ ಸೀತಾರಾಮ್ ಅವರಾಗಿರಲಿ, ನಮ್ಮ ಜೈದ್ ಖಾನ್ ಅವರಾಗಿರಲಿ ಆಡಿ ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ ಮೂವಿ. ಜನಕ್ಕೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್ ಮೂವಿ. 100 ಡೇಸ್ ಪಕ್ಕ. ಅಣ್ಣ ಮೂವಿ ಮಾತ್ರ ಸೂಪರ್ ಆಗಿದೆ. ಫಸ್ಟ್ ಹಾಫ್ ಅಂತೂ ಕಿತ್ತೋಗ್ಬಿಟ್ಟಿದೆ ಮೂವಿ. ಸೆಕೆಂಡ್ ಹಾಫ್ ಅಂತೂ ರಚಿತಾ ರಾಮ್ದು ಆ್ಯಕ್ಟಿಂಗ್ ಅಂತೂ ಇನ್ನೂ ಸೂಪರ್ ಆಗಿದೆ. ಜೈದ್ ಖಾನ್ ಆ್ಯಕ್ಟಿಂಗ್ ಅಂತೂ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಪುನೀತ್ ರಾಜ್ಕುಮಾರ್ನ ನಮ್ಮನ್ನ ಜ್ಞಾಪಕ ಮಾಡೋ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ ಜೈದ್ ಖಾನ್ ಸರ್ ಆ್ಯಕ್ಟಿಂಗ್. ಇವಾಗ ತಾನೇ ಚೆನ್ನಾಗಿದೆ ಸರ್. ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರದು ಆಕ್ಟಿಂಗ್ ಚೆನ್ನಾಗಿದೆ, ಚೆನ್ನಾಗಿದೆ ಕತೆಗಳು ಇದೆ ಸರ್. ಸೂಪರ್ ಡೂಪರ್ ಆಗಿದೆ. ಜೈದ್ ಖಾನ್ ಪಾತ್ರ ಭಾಳ ಅದ್ಭುತ. ಹೊಸ ಸ್ಟೋರಿ, ಲವ್ ಸ್ಟೋರಿ, ಕಾಲೇಜ್ ಹುಡುಗರಿಗೆ ಭಾಳ ಇಷ್ಟವಾದಂಥವ್ರು ಏನು. ಮತ್ತು ರಚಿತಾರಾಮು ಭಾಳ ಚೆನ್ನಾಗಿ ಮಾಡಿದ್ದಾಳೆ ಏನು. ಜೈದ್ ಖಾನ್ ಅಂತೂ ಏನೋ ಒಂದು ಎರಡನೇ ಫಿಲಮ್ ಅಂತ ಆಗೋದೇ ಇಲ್ಲ. ಒಂದು 20-25 ಫಿಲಮು ಅನುಭವ ಆ ಮುಖದಲ್ಲಿದೆ. ನಿಜವಾಗೂ ಒಳ್ಳೆ ಆಕ್ಟ್ರು. ಆ ಆಕ್ಟ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಏನಂದರೆ ಕನ್ನಡ ಸಿನಿಮಾದಲ್ಲಿ ಇರಬೇಕು. ಯಾಕಂದರೆ ಸ್ವಲ್ಪ ಐಪೈ ಆತಿಸ್ತಂಗೆನೇನೆ ಬೇರೆ ಭಾಷೆಗಳು ಕೊಡ್ಬಿಡ್ತಾರೆ. ದಯವಿಟ್ಟು ಬ್ಯಾಡಿ. ಅದೊಂದು ನಾನು ಜೈದ್ ಖಾನಲ್ಲಿ ಮನವಿ ಮಾಡ್ತೀನಿ, ಕನ್ನಡ ಸಿನಿಮಾದಲ್ಲಿರಿ. ನಿಮ್ಮಂಥ ಹೀರೋಗಳು ಕನ್ನಡ ಸಿನಿಮಾದಲ್ಲಿ ಇರಬೇಕು. ವರ್ಷಕ್ಕೆ 2-3 ಪಿಕ್ಚರ್ ಬರಬೇಕು. ಇಲ್ಲಿರೋ ಕಾರ್ಮಿಕರು ಬೆಳಿಬೇಕು, ಇಲ್ಲಿರೋ ನಾಡು ನುಡಿ ಭಾಷೆ ಬೆಳಿಬೇಕಂತ ನಾನು ಕೇಳ್ಕೊತೀನಿ. ಭಾರಿ ಒಳ್ಳೆ ಮೂವಿ. ಜಯದ್ ಅಣ್ಣ ಅವರು ಬರೀ ಕನ್ನಡ ಮೂವಿನೇ ತೆಗಿಬೇಕು. ಅವರು ಭಾರಿ ಖುಷಿ ಪಡ್ತೀವಿ. ಅವ್ರು ಕನ್ನಡ ಮೂವಿ ಎಷ್ಟು ಸೂಪರಾಗಿ ತೆಗಿತಿದ್ದಾರೆ ಅಂದಮೇಲೆ ಅವರು ನಟ ಭಾರಿ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಖುಷಿ ಆಯಿತು, ಮನಸ್ಸಿಗೆ ತುಂಬ ಖುಷಿ ಆಯಿತು. ಇದೇ ಥರ ಅವರು ಇನ್ನೂ ಒಂದು ವರ್ಷಕ್ಕೆ 2-3 ಮೂವಿ ತೆಗಿತಾ ಇರಲಿ. ಒಳ್ಳೆ ಲವ್ ಸ್ಟೋರಿ, ಒಳ್ಳೆ ಆ್ಯಕ್ಷನ್ ಮೂವಿ ತೆಗಿತಾ ಇರಲಿ. ನಾನು ಮತ್ತೆ ಒಂದು ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ ಮತ್ತೆ ರಿಟರ್ನ್ ಫಿಲಮಿಗೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಜೈದ್ ಖಾನ್ ಅವರು ತುಂಬ ಚೆನ್ನಾಗಿ ಮಾಡೋರೆ. ಹೆಣ್ಮಕ್ಳು ಹೇಗಿದೆ ಹೇಗೆ ಅಂತ ಎಲ್ಲ ಹೆಣ್ಮಕ್ಳು ತಿಳ್ಕೊಬೇಕು. ಸರ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಸೂಪರಾಗಿ ಮಾಡೋರೆ. ಜೈದ್ ಖಾನ್ ಅವರು ತುಂಬ ಚೆನ್ನಾಗಿದೆ. ಸ್ಟೆಪ್ಸ್ ಎಲ್ಲ ಸೂಪರ್ ಫಿಲ್ಮ್ ಮಾತ್ರ ಕನ್ನಡದಲ್ಲಿ ಹೊಸ ಫಿಲ್ಮ್ ಬಂದಿದೆ ಇದು. ಜೈದ್ ಖಾನ್ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿಬಿಟ್ಟಿದೆ. 100 ಡೇಸ್ ಸ್ಟೋರಿ ಆಮೇಲೆ ಫೀಲಿಂಗ್ಸು ಎಲ್ಲ ಗುಡ್ ಇದೆ. ಬಟ್ 100 ಡೇಸ್ 100% ಇದು ಆ ಥರ ಇದೆ ಫಿಲ್ಮ್.